ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನ್ಯ. ನನ್ನ ಯೂಟ್ಯೂಬ್ ಚಾನಲ್ ಧನ್ಯಾ ಶೆಟ್ಟಿ ಯೂಟ್ಯೂಬ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವಾಗ ನನ್ನ ನೆಕ್ಸ್ಟ್ ಬ್ಲಾಗ್ ಏನಿರ್ಬೋದು ಅಂತ ತಮ್ಮೆಲ್ಲರಿಗೂ ಅನ್ನಿಸ್ತಿರ್ಬೋದು. ಇವತ್ತು ನಾನು ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಬಗ್ಗೆ ತಮ್ಮೆಲ್ಲರಿಗೂ ಈ ವ್ಲಾಗ್ನಲ್ಲಿ ತೋರಿಸೋಣ ಅಂತ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ಪೆಪ್ಪರ್ ಬಗ್ಗೆ ಹೇಳಬೇಕಲ್ವಾ. ಪೆಪ್ಪರ್ ಅಂದರೆ ಕಾಳು ಮೆಣಸು. ಪೆಪ್ಪರ್ ಬೊಟ್ಯಾನಿಕಲಿ ಹೇಳೋದಾದರೆ ಒಂದು ಫ್ರೂಟ್. ನಿಮ್ಮೆಲ್ಲರಿಗೂ ಶಾಕ್ ಆಗ್ತಿರ್ಬೋದು, ಪೆಪ್ಪರ್ನ ಏನು ಫ್ರೂಟ್ ಅಂತ ಹೇಳ್ತಿದ್ದಾಳೆ ಅಂತ. ಹೌದು, ಬೊಟ್ಯಾನಿಕಲಿ ಹೇಳೋದಾದರೆ ಪೆಪ್ಪರ್ ಫ್ರೂಟ್. ಆ್ಯಂಡ್ ಆ ಪೆಪ್ಪರ್ ಗ್ರೂಪ್ ಏನಿರುತ್ತೆ ಅದನ್ನು ಪೆಪ್ಪರ್ ಬೆರೀಸ್ ಅಂತ ಹೇಳ್ತಾರೆ. ಅಂದರೆ ಆ ಕಾಳು ಮೆಣಸು ಕಾಳು ಇರುತ್ತಲ್ಲ, ಮೆಣಸು ಕಾಳು, ಅದರ ಗ್ರೂಪ್ನ ಪೆಪ್ಪರ್ ಬೆರೀಸ್ ಅಂತ ಹೇಳ್ತಾರೆ. ಈ ಪೆಪ್ಪರ್ ಬೆರೀಸ್ನ ಯಾವಾಗ ಹಾರ್ವೆಸ್ಟ್ ಮಾಡ್ತಾರೆ ಅಂತ, ಈ ಪೆಪ್ಪರ್ ಬೆರೀಸ್ನ ಈಗ ಸ್ವಲ್ಪ ಆಚೆ ಈಚೆ ಆಗಿದೆ ಟೈಮ್, ಬಟ್ ಯೂಶ್ವಲಿ ನಾವು ತಗೊಳ್ಳೋದಾದರೆ ಡಿಸೆಂಬರಿಂದ ಫೆಬ್ರವರಿ ಟಿಲ್ ಮಾರ್ಚ್ವರೆಗೂ ಇದನ್ನು ಪೆಪ್ಪರ್ನ ಹಾರ್ವೆಸ್ಟ್ ಮಾಡ್ತಾರೆ. ನೀವಿಲ್ಲೇನು ನೋಡ್ತಿದ್ದೀರಾ, ಇದೇ ಮೆಣಸಿನ ಬಳ್ಳಿ. ಈ ಮೆಣಸಿನ ಬಳ್ಳಿಯಿಂದನೇ ಪೆಪ್ಪರ್ನ ನಾವು ಹಾರ್ವೆಸ್ಟ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಆದ ಡಿಕೋನಿಂಗ್ ಪ್ರೋಸೆಸ್ಗೆ ಪೆಪ್ಪರ್ನ ನಾವು ಕಳಿಸ್ತೀವಿ. ಇಲ್ಲಿ ನೀವು ಗಮನಿಸ್ಬೋದು ಪೆಪ್ಪರ್ ವಿತ್ ಸ್ಟೆಮ್ ಇರೋದನ್ನು. ಹಾಗೆ ಇಲ್ಲಿ ಪೆಪ್ಪರ್ನ ಹಾರ್ವೆಸ್ಟ್ ಮಾಡ್ತಿದ್ದಾರೆ, ಅದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಮೆಣಸಿನ ಬಳ್ಳಿಯಿಂದ ಮೆಣಸಿನ ತೆಗಿತಾ ಇದ್ದಾರೆ. ಹಾಗೆ ಇದು ನೆಕ್ಸ್ಟ್ ಡಿಕೋನಿಂಗ್ ಪ್ರೋಸೆಸ್ಗೆ ಮೆಣಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದೆ ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಬಗ್ಗೆ ಈ ಬ್ಲಾಗ್ನಲ್ಲಿ ಹೇಳಕ್ಕೆ ಹೊರಟಿದ್ದೀನಿ ಅಂತ. ತಮ್ಮೆಲ್ಲರಿಗೂ ಒಂದು ಡೌಟ್ ಆಗ್ತಿರ್ಬೋದು, ಏನಿದು ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಅಂದರೆ ಅಂತ. ಪೆಪ್ಪರ್ನ ನಾವು ಹಾರ್ವೆಸ್ಟ್ ಮಾಡಿದಾಗ ವಿತ್ ಸ್ಟೆಮ್ ಪೆಪ್ಪರ್ನ ಹಾರ್ವೆಸ್ಟ್ ಮಾಡ್ತೀವಿ. ವಿತೌಟ್ ಸ್ಟೆಮ್ ನಾವು ಪೆಪ್ಪರ್ನ ಹಾರ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ, ವಿತ್ ಸ್ಟೆಮ್ಮೇ ಹಾರ್ವೆಸ್ಟ್ ಮಾಡಬೇಕು. ವಿತ್ ಸ್ಟೆಮ್ಮೇ ನಾವು ಪೆಪ್ಪರ್ನ ಹಾರ್ವೆಸ್ಟ್ ಮಾಡ್ತೀವಿ. ನಾವು ವಿತ್ ಸ್ಟೆಮ್ ಪೆಪ್ಪರ್ನ ಹಾರ್ವೆಸ್ಟ್ ಮಾಡಿದ್ದನ್ನು ನಾವು ಮಾರ್ಕೆಟಲ್ಲಿ ಏನಾದರೂ ಮಾರಾಟ ಮಾಡೋಕ್ಕೆ ಹೋದರೆ ಅದು ಲೋ ಕ್ವಾಲಿಟಿ ಪೆಪ್ಪರ್ ಅಂತ ಕನ್ಸಿಡರ್ ಆಗುತ್ತೆ. ಯಾಕಂತ ಅಂದರೆ ಸ್ಟೆಮ್ ವೆಯ್ಟ್ ಕೂಡ ಆ್ಯಡ್ ಆಗುತ್ತೆ. ಹಾಗೆ ಆ ಸ್ಟೆಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ, ಲೋ ಕ್ವಾಲಿಟಿ ಅಂತಲೇ ಕನ್ಸಿಡರ್ ಮಾಡಿಬಿಡ್ತಾರೆ. ಅದೇ ನಾವು ಸ್ಟೆಮ್ನ ರಿಮೂವಲ್ ಮಾಡಿ ನಾವೇನಾದರೂ ಪೆಪ್ಪರ್ನ ಮಾರಾಟ ಮಾಡಿದ್ರೆ ಅದು ಹೈ ಕ್ವಾಲಿಟಿ ಪೆಪ್ಪರ್ ಅಂತ ಕನ್ಸಿಡರ್ ಆಗುತ್ತೆ. ಆ ಸ್ಟೆಮ್ ಏನಿದೆ ಪೆಪ್ಪರ್ದು, ಅದನ್ನು ರಿಮೂವಲ್ ಪ್ರೋಸೆಸ್ನೇ ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ಕೋನ್ ಅಂತ ಅಂದರೆ ಪೆಪ್ಪರ್ ಸ್ಟೆಮ್ ಹೇಳಿದ್ನಲ್ಲ, ಅದನ್ನೇ ಕೋನ್ ಅಂತಾರೆ. ಅದನ್ನೇ ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಅಂತ ಹೇಳ್ತಾರೆ. ನಾನಿವತ್ತು ನನ್ನ ವ್ಲಾಗ್ನಲ್ಲಿ ಅದ್ರ ಕಂಪ್ಲೀಟ್ ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಏನಿದೆ ಅದನ್ನು ತೋರಿಸೋಣ ಅಂತ ಹೊರಟಿದ್ದೀನಿ. ಬನ್ನಿ ಹೋಗೋಣ, ಪೆಪ್ಪರ್ ಡಿಕೋನಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಪೆಪ್ಪರ್ ಡಿಕೋನಿಂಗ್ ಮೆಷಿನ್. ಈ ಪೆಪ್ಪರ್ ಡಿಕೋನಿಂಗ್ ಮಷಿನ್ನ ನಾವು ಪೆಟ್ರೋಲ್ ಸಹಾಯದಿಂದ ರನ್ ಮಾಡ್ತೀವಿ. ಈ ಪೆಪ್ಪರ್ ಡಿಕೋನಿಂಗ್ ಮಷಿನ್ನಲ್ಲಿ ಈ ಪುಲ್ ಸ್ಟಾರ್ಟ್ ಮೆಕ್ಯಾನಿಸಮ್ ಇದೆ, ಇದನ್ನು ನೀವು ಗಮನಿಸ್ಬೋದು. ಅಂತ ಅಂದರೆ ಈ ಪುಲ್ ಸ್ಟಾರ್ಟ್ ಮೆಕ್ಯಾನಿಸಮ್ ಏನಿದೆ, ಈ ಥ್ರೆಡ್ನ ಎಳೆದು ಈ ಮೆಷಿನ್ನ ಸ್ಟಾರ್ಟ್ ಮಾಡ್ತಾರೆ. ಡಿಕೋನಿಂಗ್ ಮಷಿನ್ನ ಫಸ್ಟ್ ಪಾರ್ಟಾಗಿ ನಾನು ಈ ಹಾಪರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇನು ನೋಡ್ತಿದ್ದೀರಾ, ಇದನ್ನು ಹಾಪರ್ ಅಂತ ಕರೀತಾರೆ. ಈ ಹಾಪರ್ ಏನು ಕೆಲಸ ಅಂತ ಅಂದರೆ, ನಾವು ಪೆಪ್ಪರ್ನ ಏನು ಹಾರ್ವೆಸ್ಟ್ ಮಾಡಿರ್ತೀವಿ, ಆ ಪೆಪ್ಪರ್ನ ಈ ಹಾಪರಲ್ಲಿ ಫಸ್ಟ್ ಹಾಕ್ತೀವಿ. ಇಲ್ಲಿ ನೀವು ಹಾಪರ್ಗೆ ಮೆಣಸಿನ ಮೂಟೆಯಿಂದ ಮೆಣಸನ್ನು ಹಾಕ್ತಾ ಇರೋದನ್ನು ನೋಡ್ಬೋದು. ಇದು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗ್ತಾ ಇದೆ. ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇದು ಪೆಪ್ಪರ್ ಮೆಷಿನ್ನ ಬಾಡಿ ಆರ್ ಫ್ರೇಮ್ ಅಂತ ಹೇಳ್ತಾರೆ. ಈ ಪೆಪ್ಪರ್ ಮೆಷಿನ್ ಆರ್ ಬಾಡಿ ಒಳಗೆ ಡಿಕೋನಿಂಗ್ ಡ್ರಮ್ ಇರುತ್ತೆ. ಆ ಡಿಕೋನಿಂಗ್ ಡ್ರಮ್ದು ಏನು ಕೆಲಸ ಅಂತ ಅಂದರೆ, ಈ ಪೆಪ್ಪರ್ ಸ್ಟೆಮ್ ಏನಿರುತ್ತೆ ಅದನ್ನು ರಿಮೂವ್ ಮಾಡೋದೇ ಈ ಪೆಪ್ಪರ್ ಡಿಕೋನಿಂಗ್ ಡ್ರಮ್ ಅಂತ ಹೇಳ್ಬೋದು. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದನ್ನು ಪೆಪ್ಪರ್ ಔಟ್ಪುಟ್ ಅಂತ ಹೇಳ್ತಾರೆ. ಅಂದರೆ ಸ್ಟೆಮ್ಮಿಂದ ಬೇರ್ಪಟ್ಟಂಥ ಒಂದು ಕಾಳು ಮೆಣಸು ಏನಿದೆ ಅದು ಇಲ್ಲಿ ಬಂದು ಕಲೆಕ್ಟ್ ಆಗೋದನ್ನು ನೀವು ನೋಡ್ಬೋದು. ಇಲ್ಲಿ ಬಂದಂತಹ ಪೆಪ್ಪರ್ನ ಔಟ್ಪುಟ್ ಇಲ್ಲಿ ಕುಕ್ಕೆಯಲ್ಲಿ ಕಲೆಕ್ಟ್ ಆಗ್ತಿರೋದನ್ನು ನೋಡ್ತಾ ಇರ್ಬೋದು ನಾವು. ಇದು ಮೆಷಿನ್ನ ಸ್ಟೆಮ್ ವೇಸ್ಟೇಜ್ ಔಟ್ಲೆಟ್ ಅಂತಂದರೆ ಸಪ್ರೇಟ್ ಆದಂಥ ಸ್ಟೆಮ್ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಬೇರ್ಪಟ್ಟಂಥ ಸ್ಟೆಮ್ ಏನಿದೆ ಅದು ಇಲ್ಲಿ ಬಂದು ಕಲೆಕ್ಟ್ ಆಗ್ತಾ ಇದೆ, ಅದನ್ನು ನಾವಿಲ್ಲಿ ನೋಡ್ಬೋದು.
ಸ್ಟೆಮ್ಮಿಂದ ಸೆಪ್ರೇಟಾಗಿ ಬಂದಂಥ ಕಾಳು ಮೆಣಸನ್ನು ಇಲ್ಲಿ ಚೀಲಕ್ಕೆ ಹಾಕ್ತಾ ಇದ್ದಾರೆ, ಅದನ್ನು ನೀವಿಲ್ಲಿ ಗಮನಿಸ್ಬೋದು. ಸೊ ನಿಮಗೆಲ್ಲ ಡೌಟ್ ಇರ್ಬೋದು, ಈಗ ಪೆಪ್ಪರ್ನ ಡಿಕೋನ್ ಏನೋ ಮಾಡ್ತೀರಾ, ಆ ಸ್ಟೆಮ್ ಬರುತ್ತೆ, ಆ ಸ್ಟೆಮ್ನ ಏನು ಮಾಡ್ತೀರಾ ಅಂತ ಡೌಟ್ ಇರ್ಬೋದು. ಸೊ ಆ ಸ್ಟೆಮ್ ಏನಂತ ಅಂದರೆ ಮೋಸ್ಟ್ಲಿ ವೇಸ್ಟೇಜ್ ಪ್ರಾಡಕ್ಟೇ, ಅದು ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಅದನ್ನು ಆರ್ಗ್ಯಾನಿಕ್ ವೇಸ್ಟ್ ಆಗಿ ಅಂದರೆ ಸಾಯಿಲಲ್ಲೇ ಬಿಡ್ತೀವಿ. ಸೊ ಅದು ಬಿಟ್ಟು ಬೇರೆ ಇನ್ನೇನು ಯೂಸೇಜ್ ಇಲ್ಲ. ಅದು ಕಮರ್ಷಿಯಲ್ ಪ್ರೈಸ್ ಕೂಡ ಜಾಸ್ತಿ ಇಲ್ಲ, ಕಮರ್ಷಿಯಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇಲ್ಲದೆ ಇರೋದ್ರಿಂದ ಅದನ್ನು ಇಲ್ದಲೇ ನಾವು ಪೆಪ್ಪರ್ನ ಮಾರೋದು. ವಿತ್ ಸ್ಟೆಮ್ನ ಮಾರ್ಬೋದಾ ಅಂತ ಕೇಳ್ತೀರಾ? ವಿತ್ ಸ್ಟೆಮ್ನ ಮಾರಿದ್ರೆ ನಾನು ಹೇಳಿದ್ನಲ್ಲ, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ನಾವು ವಿತ್ ಸ್ಟೆಮ್ ಮಾರೋದಿಲ್ಲ, ವಿತೌಟ್ ಸ್ಟೆಮ್ಮೇ ಈ ಪೆಪ್ಪರ್ ಡಿಕೋನಿಂಗ್ ಮೆಷಿನ್ನಲ್ಲಿ ಪೆಪ್ಪರ್ನ ಡಿಕೋನ್ ಮಾಡಿ ನಾವು ಮಾರಾಟ ಮಾಡ್ತೀವಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್ ಅಂತ ಅಂದ್ಕೊಳ್ತೀನಿ. ಇದೇ ಥರ ನಾನು ಮತ್ತೊಂದಷ್ಟು ವೀಡಿಯೋಸ್ನ ಮಾಡ್ತಿರ್ತೀನಿ, ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಗೈಸ್.